ನಮಸ್ಕಾರ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರೀ ವೀರೇಂದ್ರ ಹೆಗಡೆಯವರು, ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಅವರಿಗೆ ವಂದಿಸುತ್ತಾ, ಮತ್ತು ಈ ಭಾಗದ ಜನಪ್ರಿಯ ಶಾಸಕರಾದ ಶ್ರೀ ರಾಘವೇಂದ್ರರವರು, ಮತ್ತು ಕಿರಣ್ ಕುಮಾರ್ ಕೊಡಿಗೆಯವರು ಶಾಸಕರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತರು, ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ಮಾಧ್ಯಮದ ಬಂಧುಗಳೇ, ಮುಖ್ಯವಾಗಿ ನಮ್ಮ ಗಂಟಿಹೊಳಿಯವರು. ನಾನು ಹಿಂದೆ ಇಲ್ಲಿ ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ ಬಂದಾಗಲೇ ಹೇಳಿದರು, ಈ ಥರ ಉತ್ಸವ ಮಾಡ್ತಾಯಿದ್ವಿ, ಬಂದು ಹೋಗಬೇಕು ಅಂತ. ಅದೇ ರೀತಿ ಉತ್ಸವವನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮೇಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಥರದ ಉತ್ಸವಗಳು ಸಾಕಷ್ಟು ಆಗ್ತಾ ಇರುತ್ತೆ, ಎಲ್ಲ ತಾಲೂಕಲ್ಲೂ ಆಗುತ್ತೆ, ಜಿಲ್ಲಾ ಕೇಂದ್ರಗಳಲ್ಲೂ ಆಗುತ್ತೆ. ಆದರೆ ನಾನು ಆಗಲೇ ರಾಘವೇಂದ್ರ ಅವರು ಮಾತಾಡ್ತಾ ಹೇಳಿದರು, ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಉತ್ಸವ ಮಾಡಿ ಕೊನೆಗೆ ಈ ಕಾರ್ಯಕ್ರಮ ಮಾಡಿದ್ದಾರೆ ಅಂತ. ಅದರಿಂದ ಈ ಥರದ ಉತ್ಸವಗಳು ಪ್ರತಿ ವರ್ಷ ಮಾಡೋಕ್ಕಾಗಲ್ಲ, ಕನಿಷ್ಠ 2 ವರ್ಷ 3 ವರ್ಷಕ್ಕೊಮ್ಮೆ ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಾದರೆ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ. ಕಾರಣ ಏನು ಅಂದರೆ, ಇವತ್ತು ಈ ಉತ್ಸವದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ನಮ್ಮ ಏನು ಕಾರ್ಯಕ್ರಮಗಳಿದೆ ಅದೆಲ್ಲ ಕೂಡ ಜನರಿಗೆ ಇಲ್ಲಿ ಪರಿಚಯ ಆಗುತ್ತೆ. ಒಂದು ಕೃಷಿ ಮೇಳ ಇದೆ, ಅರಣ್ಯ ಜಾಂಬೂರಿ, ತೋಟಗಾರಿಕೆ ಮೇಳ, ಕೈಗಾರಿಕೆ ಮೇಳ, ಅದೇ ರೀತಿ ಚಿತ್ರಕಲಾ ಪ್ರದರ್ಶನ, ಮೀನುಗಾರಿಕೆ, ಆರೋಗ್ಯ, ವಿಜ್ಞಾನ, ಪ್ರಾಚ್ಯ ವಸ್ತು, ಬೀಚ್ ಉತ್ಸವ, ಗಾಳಿಪಟ, ಸಾಹಿತ್ಯ ಮೇಳ, ಆಹಾರ ಮೇಳ, ಕರಕುಶಲ ಮೇಳ, ಈ ರೀತಿ ಅನೇಕ ಕಾರ್ಯಕ್ರಮಗಳಲ್ಲಿ ಹಾಕ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಕೇಂದ್ರ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಭಾಳಷ್ಟು ಜನಕ್ಕೆ ಕಾರ್ಯಕ್ರಮಗಳು ಏನೇನಿದೆ ಅಂತ ಗೊತ್ತಿರೋದಿಲ್ಲ. ಅಂದರೆ ಇಂಥ ಒಂದು ಕಾರ್ಯಕ್ರಮಗಳು ಬಂದಾಗ ರಾಜ್ಯ ಸರ್ಕಾರದ ಏನೇನು ಕಾರ್ಯಕ್ರಮಗಳು, ಕೇಂದ್ರ ಸರ್ಕಾರದ ಏನೇನು ಕಾರ್ಯಕ್ರಮಗಳು ಇದೆ ಅಂತ ಮಕ್ಕಳಾದಿಯಾಗಿ ಎಲ್ರಿಗೂ ಕೂಡ ಪರಿಚಯ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ. ಉದಾಹರಣೆಗೆ ಕೃಷಿ ಮೇಳ, ಕೃಷಿನಲ್ಲಿ ನೀವು ಮಾವು ಎಷ್ಟಿದೆ ಅಂತೇಳಿ ಅಂತ ತಿಳ್ಕೊಳ್ತೀವಿ. ಇದರ ಒಂದು 10 ವೆರೈಟಿ ಹೇಳ್ತೀವಿ ನಾವು, ಅಷ್ಟೇ ತಾನೇ? ನಮಗೆಲ್ಲ ಗೊತ್ತಿಲ್ಲ, 500 ತಳಿ ಇದೆ ಮಾವಿನಲ್ಲಿ. ಮಾವು ದ್ರಾಕ್ಷಿನಲ್ಲಿ 350 ತಳಿ ಇದೆ. ಈ ಥರ ಆಮೇಲೆ ಇದರಲ್ಲೂ ಅಷ್ಟೇ, ಭತ್ತ 100 ತಳಿ ಇದೆ. ಇದೆಲ್ಲ ಕೂಡ ನಮ್ಗೆ ಗೊತ್ತಿರೋದಿಲ್ಲ. ಅದರಿಂದ ಪ್ರತಿಯೊಂದು ಕೂಡ ತೋಟಗಾರಿಕೆ ಇರ್ಬೋದು, ಕೈಗಾರಿಕೆ ಇರ್ಬೋದು, ಇದನ್ನೆಲ್ಲ ಕೂಡ ಒಂದು ತಿಳ್ಕೊಳ್ಳುವಂಥ ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಇದೆಲ್ಲ ಕೂಡ ಗೊತ್ತಾಗಬೇಕು. ಯಾಕಂದರೆ ಬಹುತೇಕ ಮಕ್ಕಳು ಇತ್ತೀಚೆಗೆ, ಮೊದಲೆಲ್ಲ ನಮ್ಮ ಸ್ವಾತಂತ್ರ್ಯ ಬಂದಾಗ 95% ಗ್ರಾಮೀಣ ಪ್ರದೇಶದಲ್ಲೇ ಜನ ಇರ್ತಾಯಿದ್ರು. ಪ್ರತಿಯೊಂದರೂ ಕೂಡ ಎಲ್ಲ ಕೂಡ ಗ್ರಾಮೀಣ ಭಾಗದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಿತ್ತು. ಈಗ ನಗರೀಕರಣ ಜಾಸ್ತಿ ಆಗ್ತಿದ್ದಾಗೆ 28-30% ಜನ ಇವತ್ತು ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಕ್ಕೆ ಗ್ರಾಮೀಣ ಭಾಗದ ಪರಿಚಯ, ಇಲ್ಲಿರ್ತಕ್ಕಂಥ ಕುಲಕಸುಬುಗಳ ಪರಿಚಯ ಆಗಬೇಕಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಬೇರೆ ಬೇರೆ ಇಲಾಖೆಯವರು ಕೂಡ, ಮತ್ತು ವಿಶೇಷವಾಗಿ ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿ ಭಾಳ ಹಳೆಯ ಯೋಜನೆ ಇದು. ನಮ್ಮ ರಾಜ್ಯ ಸರ್ಕಾರಕ್ಕಿಂತಲೂ ಹಳೆಯ ಯೋಜನೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಯೋಜನೆ ಕೂಡ ಇವತ್ತು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಎಕ್ಸಿಬಿಷನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅವರು ಮಹಿಳೆಯರನ್ನು ಗುರುತಿಟ್ಕೊಂಡೇ ಈ ಒಂದು ಗ್ರಾಮೀಣ ಒಂದು ಯೋಜನೆಯನ್ನು ಅವರು ತಂದಿದ್ದು. ಈಗ ನಮ್ಮ ಸರ್ಕಾರ ಕೂಡ ಅಷ್ಟೇ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಇದನ್ನು ಮಹಿಳೆಯರ ಒಂದು ದೃಷ್ಟಿ ಇಟ್ಕೊಂಡೇ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಅಂಥೇಳಿ. ಮತ್ತು ಇದೇ ಕ್ಷೇತ್ರದಲ್ಲಿ ಮೂಕಾಂಬಿಕೆ ದೇವಾಲಯ ಕೂಡ ಇದೆ, ಅದರ ಅಭಿವೃದ್ಧಿ ಕೂಡ ಕಾರ್ಯಕ್ರಮಗಳು ಹಾಕ್ಕೊಳ್ತಾ ಇದ್ದೀವಿ. ಮತ್ತು ಕುಕ್ಕೆ ಸುಬ್ರಹ್ಮಣ್ಯ, ಯಾರು ಪ್ರತಿ ವರ್ಷ 1 ಕೋಟಿ ಜನ ಬರ್ತಾರೆ ಆ ಕ್ಷೇತ್ರಕ್ಕೆ. ಸಾಕಷ್ಟು ಅಲ್ಲಿ ನಾನು ಹೋದಂಥ ಸಂದರ್ಭದಲ್ಲಿ ನ್ಯೂನತೆಗಳು ನೋಡಿದೆ, ಅದನ್ನೆಲ್ಲ ಸರಿ ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಅದೇ ರೀತಿ ನಾನು, ಶಾಸಕರು, ನಾವೆಲ್ಲ ಕೂಡ ಆ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ಚರ್ಚೆ ಮಾಡಿ ಮೂಕಾಂಬಿಕೆ ದೇವಾಲಯದ ಏನೇನು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ಮಾಸ್ಟರ್ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಹೆಚ್ಚು ಜನ, ಲಕ್ಷಗಟ್ಟಲೆ ಜನ ಬರ್ತಾರೆ ಅಂಥ ದೇವಸ್ಥಾನಗಳ ಅಭಿವೃದ್ಧಿಗೆ ಸಾಕಷ್ಟು ಪ್ರಾಧಿಕಾರಗಳನ್ನು ನಾನು ಬಂದ ಮೇಲೆ ಮಾಡಿದ್ದೀನಿ. ಇನ್ನೂ 2-3 ಮಾಡ್ತಾ ಇದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಕಾರ್ಯಕ್ರಮಕ್ಕೆ ಜನ ಪ್ರತಿಯೊಬ್ಬರು ಕೂಡ ಬರಬೇಕು. ಪ್ರತಿಯೊಬ್ಬರು ಬಂದು, ಮಕ್ಕಳು, ಹೆಣ್ಮಕ್ಳು ಎಲ್ಲರೂ ಬಂದು ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಜಿಲ್ಲಾಡಳಿತ, ತಾಲೂಕು ಆಡಳಿತ,
ನಮ್ಮ ವಿಶೇಷವಾಗಿ ಶಾಸಕರು, ಲೋಕಸಭಾ ಸದಸ್ಯರು ಮತ್ತು ಇನ್ನಿತರ ಎಲ್ಲ ಗಣ್ಯರಿಗೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ.